ಮುತ್ತುಗದ ಮರದ ಹೂವು ಬಹುತೇಕ ಸುಗ್ಗಿ ಕಾಲದಲ್ಲಿ ಅರಳುತ್ತೆ. ಈ ಮರದ ತುಂಬಾ ಹೂ ತುಂಬಿದಾಗ ಇದನ್ನು ಫಾರೆಸ್ಟ್ ಫೈರ್ ಎಂದು ಕರೆಯಲಾಗುತ್ತೆ. ಬೀದರ್ ಜಿಲ್ಲೆಯ ವಿವಿಧ ಭಾಗದಲ್ಲಿ ಅರಣ್ಯ ಪ್ರದೇಶದಲ್ಲಿ ಮುತ್ತುಗದ ಮರ ಹೂವು ಬಿಟ್ಟು ನಳನಳಿಸುತ್ತಿದೆ. ಇನ್ನು ಹೂವಿನ ವಿಶೇಷತೆ ಏನು ಹೇಳ್ತೀವಿ ಈ ಸ್ಟೋರಿ ನೋಡಿ. ಮುತ್ತುಗದ ಮರದ ಹೂ ಫಾರೆಸ್ಟ್ ಫೈರ್. ಬೀದರ್ ಜಿಲ್ಲೆಯ ವಿವಿಧ ಭಾಗದಲ್ಲಿ ಅರಣ್ಯ ಪ್ರದೇಶದಲ್ಲಿ ಮುತ್ತುಗದ ಮರ ಹೂ ಬಿಟ್ಟು ನಳನಳಿಸುತ್ತಿದೆ. ಕಳೆದ ಒಂದೆರಡು ವರ್ಷಕ್ಕೆ ಹೋಲಿಸಿದ್ರೆ ಅಷ್ಟೇನು ಪ್ರಮಾಣದಲ್ಲಿ ಮುತ್ತುಗದ ಮರ ಹೂ ಬಿಟ್ಟಿರಲಿಲ್ಲ. ಆದರೆ ಈ ವರ್ಷವಂತೂ ಮುತ್ತುಗದ ಮರಗಳು ಹೂವಿನಿಂದ ತುಂಬಿ ತುಳುಕುತ್ತಿದ್ದು ಪ್ರಕೃತಿಯ ಸೌಂದರ್ಯವನ್ನ ದುಪ್ಪಟ್ಟು ಮಾಡಿದೆ. ಮುತ್ತುಗದ ಮರ ಶಿವರಾತ್ರಿ ಹಬ್ಬದ ಸಮಯದಲ್ಲಿ ಹೂ ಬಿಡುತ್ತದೆ. ಇದರ ಸೌಂದರ್ಯಕ್ಕೆ ಮಾರು ಹೋಗಿರುವ ಆಸ್ತಿಕರು ಶಿವರಾತ್ರಿ ಹಬ್ಬದಂದು ತಮ್ಮ ನೆಚ್ಚಿನ ದೈವ ಶಿವನಿಗೆ ಮುತ್ತುಗದ ಹೂವನ್ನ ಸಮರ್ಪಿಸಿ ಪೂಜೆ ಸಲ್ಲಿಸೋದು ಸಾಮಾನ್ಯ. ಮುತ್ತುಗ ಮರದ ಚಕ್ಕೆಯನ್ನ ಹೋಮಗಳಲ್ಲೂ ಕೂಡ ಬಳಸ್ತಾರೆ. ಹೀಗಾಗಿ ಮುತ್ತುಗದ ಹೂ ಪ್ರಕೃತಿಯ ಚೆಲುವನ್ನ ಹೆಚ್ಚಿಸೋದರ ಜೊತೆಗೆ ಧಾರ್ಮಿಕವಾಗಿಯೂ ಮಹತ್ವ ಪಡೆದುಕೊಂಡಿದೆ. ಈ ಎಲ್ಲಾ ಕಾರಣಗಳಿಗಾಗಿಯೇ ಶಿವರಾತ್ರಿ ಹಬ್ಬದ ದಿನವಾದ ಶಿವನ ಪೂಜೆಗೆ ಮುತ್ತುಗದ ಹೂ ವಿಶೇಷವಾಗಿ ಸಮರ್ಪಣೆಯಾಗುತ್ತಿದೆ. ಜೊತೆಗೆ ಎಂದಿಗೂ ಕೂಡ ಈ ಮುತ್ತುಗದ ಹೂವಿನಿಂದ ಬಣ್ಣವನ್ನ ತಯಾರಿಸಿ ಮಕ್ಕಳು ಹೋಳಿಯ ಸಮಯದಲ್ಲಿ ಬಣ್ಣವನ್ನ ಎರಚಿಕೊಂಡು ಖುಷಿ ಪಡ್ತಾರೆ. ಸದ್ಯ ಈಗ ಮುತ್ತುಗದ ಹೂವಿನ ಬಣ್ಣವನ್ನ ಮಕ್ಕಳು ಬಳಸೋದನ್ನ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಿದ್ದಾರೆ. ಕೆಮಿಕಲ್ ಮಿಶ್ರಿತ ಬಣ್ಣವನ್ನ ಬಳಕೆ ಮಾಡ್ತಿದ್ದಾರೆ. ಇನ್ನು ಈ ಮರ ಬಯಲು ಪ್ರದೇಶದಲ್ಲಿ ಬೆಳೆಯುವ ಮರವಾಗಿದ್ದು ಬೀದರ್ ಜಿಲ್ಲೆಯಲ್ಲಿ ಹೆಚ್ಚು ಮುತ್ತುಗದ ಮರಗಳು ಕಂಡುಬರುತ್ತವೆ. ಆಯುರ್ವೇದ ಗ್ರಂಥದಲ್ಲಿ ಮುತ್ತುಗದ ಮರದ ಉಪಯೋಗಗಳನ್ನ ಅನೇಕ ವಿಧದಲ್ಲಿ ಉಲ್ಲೇಖಿಸಲಾಗಿದೆ. ಇದು ಒಗರು, ಖಾರ, ಕಹಿ 3 ರಸಗಳಿಂದ ಕೂಡಿದ್ದು ಕ್ರಿಮಿನಾಶಕವಾಗಿದೆ. ಮುತ್ತುಗದ ಹೂವಿನ ಬಗ್ಗೆ ನಿಮಗೆಷ್ಟು ಗೊತ್ತು? ವೃಕ್ಷರಾಜ ಎಂದೇ ಮನ್ನಣೆ ಗಳಿಸಿರುವ ಕೆಲವು ಮರಗಳ ಪೈಕಿ ಮುತ್ತುಗದವು ಒಂದು. ಇದಕ್ಕೆ ಇಂಗ್ಲಿಷ್ನಲ್ಲಿ ಆಫ್ ಫಾರೆಸ್ಟ್, ಕನ್ನಡದಲ್ಲಿ ಮುತ್ತುಗದ, ಸಂಸ್ಕೃತದಲ್ಲಿ ಪಾಲಶ ಹೀಗೆ ವಿಭಿನ್ನ ಕಡೆ ನಾನಾ ಹೆಸರುಗಳಿಂದ ಕರೆಯಲಾಗುತ್ತದೆ. ಇನ್ನು ಫೆಬ್ರವರಿ ಮಾರ್ಚ್ ತಿಂಗಳ ಮುಂಗಾರು ಆರಂಭವಾಗುತ್ತದೆ ಎನ್ನುವಾಗ ಮುತ್ತುಗದ ಹೂಗಳು ಸೃಷ್ಟಿಸುವ ಸೊಬಗು ಅನನ್ಯ. ಅಂದಹಾಗೆ ಮುತ್ತುಗದ ಮರ ಸರಿಸುಮಾರು 10 ರಿಂದ 15 ಮೀಟರ್ ಎತ್ತರ ಬೆಳೆಯುತ್ತದೆ. ಇನ್ನು ಗಿಳಿಯ ಮೂತಿ, ಕೋಳಿಯ ಜುಟ್ಟನ್ನ ಹೋಲುವ ಹೂವು ಸುಮಾರು 10 ರಿಂದ 15 ಸೆಂಟಿಮೀಟರ್ ವಿರುತ್ತದೆ. ಕೊಂಚ ದಪ್ಪವಿರುತ್ತದೆ. ಹೂವಿಗೆ ವಾಸನೆ ಇಲ್ಲದಿದ್ರೂ ಕಣ್ಮನ ಸೆಳೆಯುವ ಆಕರ್ಷಣಾ ಶಕ್ತಿ ಇದಕ್ಕಿದೆ. ಹೀಗಾಗಿ ಈ ಹೂವನ್ನ ನೋಡಿದ್ರೆ ಪ್ರಿಯರಿಗೆ ಪಂಚಪ್ರಾಣ. ಈ ಹೂವು ನೇಗಿಲ ಯೋಗಿಗೂ ಇಷ್ಟ. ರೈತರಿಗೆ ಮುಂದಿನ ಮುಂಗಾರು ಮಳೆ ಬೆಳೆ ಕುರಿತು ಕಾರ್ಣಿಕ ಹೇಳುತ್ತದೆ. ಈ ಮರ ಚೆನ್ನಾಗಿ ಕಾಯಿ ಬಿಟ್ರೆ ಆ ವರ್ಷ ಹಿಂಗಾರು ಮುಂಗಾರು ಎರಡೂ ಸಮೃದ್ಧ ಅಂತಲೇ ಅರ್ಥ. ದೇವರ ಮರವೆಂದು ಜನಮನ್ನಣೆ ಗಳಿಸಿರುವ ಮುತ್ತುಗದ ಮರ ಕಾಲದ ಧಾನ್ಯ ರಾಶಿಯ ಪೂಜೆಗೆ ಸರ್ವಶ್ರೇಷ್ಠ. ಯಜ್ಞ ಯಗಾದಿಗಳಲ್ಲಿಯೂ ಇದನ್ನ ಬಳಸೋದ್ರಿಂದ ಇದಕ್ಕೆ ಬ್ರಹ್ಮವೃಕ್ಷ ಎಂಬ ಹೆಸರು ಇದೆ. ಔಷಧಕ್ಕೂ ಸೈ ಈ ಮುತ್ತುಗದ ಹೂ. ಮುತ್ತುಗದ ಮರದ ಎಲೆ ಚಿಗುರಿನ ತಂಬುಳಿಯ ರುಚಿ ಅದ್ಭುತ. ಎಲೆಗಳನ್ನ ಊಟದ ಎಲೆಗಳಾಗಿ, ಟೊಂಗೆಯ ರಸವನ್ನ ಬಟ್ಟೆಗೆ ಬಣ್ಣ ಹಾಕಲು, ಹೋಳಿ ಹುಣ್ಣಿಮೆಯ ಬಣ್ಣಕ್ಕಾಗಿ ಬಳಸ್ತಾರೆ. ವಾತ ರೋಗ, ಹೊಟ್ಟೆ ನೋವು, ಚರ್ಮ ರೋಗಗಳಿಗೆ ಇದು ರಾಮಬಾಣ. ಕಾಂಡದಿಂದ ಸುರಿಯುವ ಅಂಟಿನಲ್ಲೂ ಔಷಧ ಇದೆ. ಇದರ ತೊಗಟೆ ಅಲ್ಸರ್ ನಿವಾರಣೆಗೆ, ಎಲೆ ಹೂವು ಮೈಕೈ ತುರಿಕೆಗೆ, ಚರ್ಮ ರೋಗಕ್ಕೆ ಮದ್ದಾಗಿದೆ. ಬೀಜದ ಮೇಲಿರುವ ಹೊಟ್ಟನ್ನ ತೆಗೆದ ಮೇಲೆ ಬೀಜದಿಂದ ಎಣ್ಣೆಯನ್ನ ಉತ್ಪಾದಿಸುತ್ತಾರೆ. ಅದೇನೇ ಇರಲಿ, ಈ ದಿನಗಳಲ್ಲಿ ಮಲೆನಾಡು, ಬಯಲು ಸೀಮೆ ಹೀಗೆ ಎಲ್ಲಾ ಕಡೆ ಕಾಣಸಿಗುವ ಇಂತಹ ಪ್ರಕೃತಿಯ ಚಮತ್ಕಾರವನ್ನ ಕಣ್ತುಂಬಿಕೊಳ್ಳಲು ಇದು ಸಕಾಲ. ಮುತ್ತುಗದ ಮರಗಳು ಅವಸಾನದ ಅಂಚಿನಲ್ಲಿರುವ ಸಸ್ಯವರ್ಗ. ಹಾಗಾಗಿ ಉಪೇಕ್ಷೆ ಮಾಡದೆ ಈ ಹೂವಿನ ಸೊಬಗನ್ನ ಸವಿಯಿರಿ. ಬ್ಯೂರೋ ರಿಪೋರ್ಟ್, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.